ವಿನಯ, ನಿಂದೇನ್ರ ಕೆಲಸ ಐತೆನಾ? ಇಲ್ಲಪ್ಪ, ನಂದೇನು ಕೆಲಸ ಇಲ್ಲ. ಒಂದಿಷ್ಟು ಫ್ಯಾಕ್ಟ್ರಿಗೆ ಹೋಗಿ ಬರಬೇಕು. ಯಾಕಂದ್ರೆ ಈಗ ಕಟಾವು ಮಾಡಿರೋ ಕಬ್ಬೆಲ್ಲ ಫ್ಯಾಕ್ಟ್ರಿಗೆ ಬರುತ್ತಲ್ಲ, ಸ್ವಲ್ಪ ಹಂಗಾಗಿ ಕೆಲಸ ಜಾಸ್ತಿನೇ ಐತಿ. ಈಗ ಬಿಟ್ಟರೆ ಬೇರೆ ಏನೂ ಇಲ್ಲ. ಮಧ್ಯಾಹ್ನ ಬರ್ತೀನಿ ಊಟಕ್ಕೆ. ಮಾವ, ನಾನು ಅವ್ರನ್ನ ಕರ್ಕೊಂಡು ನಮ್ಮೂರಿಗೆ ಹೋಗ್ಬೇಕು ಅಂತ ಮಾಡೀನಿ ಮಾವ. ಹೌದವ. ಚಲೋ ಆಯ್ತು ನೋಡು. ನಾನು ಭಾಳ ದಿನ ಆಗಿತ್ತಲ್ಲ ಜಾನು ನೋಡಿ, ನಾನು ಅಲ್ಲಿಗೆ ಹೋಗ್ಬೇಕಂತನ ಮಾಡಿದ್ದೆ. ಬೇಕಾರೆ ನನ್ನ ಜೊತೆಗೆ ಬರ್ತಿದ್ರೆ ಬಾರವ, ನಾನು ಹೊಂಟಿ ನೋಡಿ. ಈಗ ಅಲ್ಲಿ ಹೋಗಿ ಹಂಗ ನಾನು ಪಾರ್ವತಿನ ಕರ್ಕೊಂಡ್ಬರ್ತೀನಿ. ಮಾವ, ನೀವು ಪಾರ್ವತಿ ಅಂದ್ರ ಅತ್ತಿಯರನ್ನ ಕರ್ಕೊಂಡ್ಬರ್ತೀರಿ? ಅತ್ತಿಯರು ಬರ್ತಾರ್ರಿ ವಾಪಸ್ಸು? ಇಲ್ಲಿರಕ ಕರ್ಕೊಂಬರಕತ್ತೀರಾ? ಹ್ಞೂನವ, ಅದ್ರಾಗೇನು ತಪ್ಪೈತಿ? ನನ್ನ ಹೆಂಡತಿ ಅಲ್ಲ, ನಾ ಎಲ್ಲಿರ್ತೀನಲ್ಲಿ ನನ್ನ ಹೆಂಡತಿ ನನ್ನ ಜೊತೆಗಿರೋದು ಆಕಿ ಕರ್ತವ್ಯ ಇರುತ್ತಲ್ಲವ. ಯಾಕ, ಏನಾತ? ಏನಿಲ್ಲ ಮಾವ, ಕರ್ಕೊಂಬರ್ರಿ. ಎಷ್ಟು ಗಂಟೆಗೆ ಹೋಗ್ತೀರಿ ನೀವು? ನಾನೊಂದು ರೆಡಿ ಹಾಕ್ತೀನಿ ರೀ ಮಾವ. ಅಪ್ಪ, ನೀವೊಬ್ಬರ ಹೋಗೋದು ಬೇಡ. ಕಾಳಿಮಾವನ ಮನೆಗೆ ಅವ ಸರಿ ಇಲ್ಲ. ಒಂದು ಕೆಲಸ ಮಾಡ್ರಿ, ನಾನು ನೀವು ಮತ್ತು ಗೌರಿ ಹೋಗನ್ರಿ. ಆಯ್ತು, ಅಷ್ಟೇ ಮಾಡೋಣ. ಹೆಂಗೂ ಜಾನ್ಕಿನ ಫೋನ್ಯಾಗ ನೀನನ್ನು ಕೇಳಕತ್ತಿದ್ಲ, ನೀನು ಆಕಿನ ಮಾತಾಡ್ಸ್ದಂಗೆ ಆಗತ್ತಾ? ಈಕಿನ ಅವ್ರ ತವ್ರ ಮನೆಗೆ ಬಿಟ್ಟು ನಾವು ಬರೋ ಮುಂದಾಗ ಬೇಕಾರ ಪಾರ್ವತಿನ ಕರ್ಕೊಂಬರೋಣಂತ. ಅಲ್ಲಪ್ಪ, ಚಿಕ್ಕಮ್ಮನ ಫೋನ್ ನಂಬರ್ ಏನರ ಇಸ್ಕೊಂಬಂದೇನು? ಹಂಗೇನು ಇಸ್ಕೊಂಬಂದಿದ್ದೆ ಅಂದ್ರೆ ಹೊರಗೆ ಬಾ ಅಂತ ಹೇಳಬೇಕಿತ್ತು. ಹಂಗೆ ಹೊರಗೆ ಕರ್ಕೊಂಬಂದಿದ್ರೆ ಚಲೋ ಆಕಿತ್ತು. ಯಾಕಂದ್ರೆ ನಂಗೆ ಅವನ ಮಕ್ಕ ನೋಡೋಕೆ ಇಷ್ಟ ಇಲ್ಲಪ್ಪ. ಇಲ್ಲಪ್ಪ, ನಾನೇನು ಫೋನ್ ನಂಬರ್ ತೊಗೊಂಡಿಲ್ಲ. ಆದ್ರಕಿ ಮನೆಗಿರಂಗಿಲ್ಲ, ಹಗ್ಲತ್ತು ಹೊಲ್ದಕ್ಕೆ ಕೆಲ್ಸಕ್ಕೆ ಹೋಗೋಣ. ನಾವು ಅಲ್ಲೇ ಹೊಲಕ್ಕೆ ಹೋಗಿ ಆಕಿನ ಅಲ್ಲಿಂದ ಅಲ್ಲೇ ಕರ್ಕೊಂಡು ಬಂದ್ಬಿಡೋಣ. ಏನು? ಆಯ್ತಪ್ಪ, ಹಂಗೆ ಮಾಡೋಣ. ಗೌರಿ, ನೀ ಹೋಗೋಗು, ರೆಡಿಯಾಗ. ಅಂದಂಗ ವಿನಯ, ಅಪ್ಪ, ಇವಂಗ ರಾಘುಗ ಬಾ ಅನ್ಬೇಕಿತ್ತಪ್ಪ. ಯಾಕಪ್ಪ? ಅದ ಜ್ಯೋತಿ ಕೇಸಿಂದು ಮತ್ತು ಅವ ನೋಟಿಸ್ ತಗೊಂಡಿಲ್ಲಲ್ಲ, ಅದಕ್ಕೆ ಮುಂದೆ ಏನು ಎಂತ ಅಂತ ಕೇಳಬೇಕಾಗಿತ್ತು. ನಾನಾ ಬಂದಿನ್ರಿ ಅಂಕಲ್. ಓಹ್, ಬಾಪ ಒಳೆ ಬಾ. ಇಲ್ಲ ಅಂಕಲ್, ಪರವಾಗಿಲ್ಲ. ನೀವು ಫೋನ್ ಮಾಡಿದಾಗ ನಾನು ಜಳಕಕ್ಕೆ ಹೋಗಿದ್ದೆ, ಹಂಗಾಗಿ ತೆಗಿಲಿಲ್ಲ. ನಂಗೆ ಗೊತ್ತಿತ್ತು ನೀವು ಇದೇ ವಿಷಯ ಕೇಳಕ್ಕೆ ಫೋನ್ ಮಾಡಿರಿ ಅಂತ ಹೇಳಿ, ಅದಕ್ಕೆ ನಾನೇ ಬಂದ್ಬಿಟ್ಟೆ. ಹೇಳ್ರಿ ಅಂಕಲ್. ಏನಿಲ್ಲಪ್ಪ ರಾಘು, ಬಾ ಕುಂದ್ರ ಬಾ. ಇಲ್ಲ ಹೇಳಿ ಅಂಕಲ್, ಪರವಾಗಿಲ್ಲ ಹೇಳಿ. ಅದಪ್ಪ, ಈಗ ನನ್ನ ಮಗಳು ಮದುವೆಯಾಗಿ ಗಂಡನ ಮನೆಯಾಗಿಂದ 1-2 ದಿನ ನೆಮ್ಮದಿಯಾಗಿ ತವ್ರ ಮನೆಗೆ ಇರಕ್ಕೆ ಬಂದಾಗ ಅದು ಹೆಣ್ಮಕ್ಳು ಓಡಾಡೋದು ನೋಡಕ್ಕೆ ಚಂದ ಏನು. ಆದ್ರೆ ಈಗ ಗಂಡ ಇಲ್ದ ಈ ಥರ ಒಬ್ಬಂಟಿಯಾಗಿ ಎಲ್ಲರೂ ಜೋಡಿಯಾಗಿರೋ ಮುಂದಾಗ ನನ್ನ ಮಗಳು ಹಿಂಗೆ ಒಂಟಿ ಹಂಗಿರೋದು ನಂಗೆ ನೋಡಕ್ಕೆ ಆಗವಲ್ದಪ್ಪ ರಾಘು. ಅದಕ್ಕೆ ಆದಷ್ಟು ಲಗು ನಿಮ್ಮ ಮದುವೆ ಮಾಡಿ ನಿನ್ನ ಜೊತೆಗೆ ಹಾಕಿ ನೆಮ್ಮದಿಯಾಗಿ ಸಂಸಾರ ಮಾಡೋದು ನೋಡಿಕೊಂಡು ನಾನು ನೆಮ್ಮದಿಯಾಗಿರ್ಬೇಕಂತ ನಾನು ಅನ್ಕೊಂಡೀನಿ. ಅದಕ್ಕೆ ಮತ್ತು ಅವ ನೋಡಿದ್ರೆ ತಗೋವಲ್ಲ ನೋಟಿಸು. ಮತ್ತು ಮುಂದೆ ದಾರಿ ಏನೀಗ? ಅಂಕಲ್, ಇದಕ್ಕೆ ಕಾನೂನು ಒಳಗೆ ಒಂದು ಐತ್ರಿ, ನಮ್ಗೆ ಹೆಲ್ಪ್ಫುಲ್ ಆಗಂತ ಒಂದು ಆ್ಯಕ್ಟ್ ಐತಿ. ಏನಂದ್ರಿ, ಈಗ ಗಂಡ ಹೆಂಡತಿ ಒಂದು 6 ತಿಂಗಳಿಂದ ಅವ್ರ ಜೊತೆಗೆ ಇಲ್ಲ ಅಂತ ನಾವೇನಾರು ಕೋರ್ಟ್ ಒಳಗೆ ಪ್ರೂವ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಕೋರ್ಟ ಡೈವರ್ಸ್ನ ಕೊಟ್ಬಿಡುತ್ತೆ. ಯಾಕಂದ್ರೆ ಇಬ್ರಿಗೂ ಆಗ್ತಿಲ್ಲ ಅಂತ ಹೇಳಿ. ಈಗ ಇಂಟೆನ್ಷನಲಿ ನೋಟಿಸ್ ತೊಗೊಳಕತ್ತಿಲ್ಲ ಅಂತ ನಾವು ಏನಾರ ಕೋರ್ಟಿಗೆ ಮನವರಿಕೆ ಮಾಡಿದ್ವಿ ಅಂದ್ರೆ ಅಲ್ಲಿಗೆ ಮುಗೀತು, ಅದು ಅಲ್ಲಿಗೆ ಮುಗ್ದಂಗೆ ಕೇಸು. ಹಾಗಾಗಿ ನೀವು ತಲೆ ಕೆಡ್ಸ್ಕೊಬಿಡ್ರಿ ಅಂಕಲ್, ಅವನ ಆಟ ನಡೆಯಲ್ಲ ಭಾಳ ದಿನ. ಹಂಗಂದ್ರೆ ಪರವಾಗಿಲ್ಲಪ್ಪ. ಬಾ ಕುತ್ಕೋ ಬಾ. ಪಡ್ ಮಾಡ್ಯಾರ, ಪಡ್ಡು ಹಾಕ್ಕೊಡ್ತಾರ ತಿನ್ವಂತೆ ಅಂತ. ಗೌರಿ, ಹೋಗವ, ಪಡ್ಡು ಹಾಕೊಂಬಂದು ಕೊಡವ. ಮಾವ, ನಾನ್ರಿ? ಇಲ್ಲ ನೋಡು, ನಿಮ್ಮಪ್ಪ ಏನಾರು ಬರ್ತಾನ. ಯಾಕ ಹಂಗೆ ಮಾತಾಡಕತ್ತಿ? ಮತ್ತೇನಪ್ಪ, ಮನಿ ಸೊಸಿಯಾಗಿ ಯಾರೋ ಗೆಸ್ಟ್ ಬಂದಾರ ಅಂದಾಗ ಹಾಕೊಂಬ ಅಂದಾಗ ಆಕಿ ಕರ್ತವ್ಯ ಇರುತ್ತ. ಅದನ್ನ ಬಿಟ್ಟು ಮತ್ತೆ ನಾನು ಅಂತ ಕೇಳಿದ್ರೆ ಏನು ಹೇಳ ನಾನು? ಅದಕ್ಕೆ ನಿಮ್ಮಪ್ಪ ಅಂದೆ. ನಾನೇನು ತಪ್ಪು ಮಾತಾಡಿಲ್ಲಪ್ಪ. ಹೋಗು, ತಗೊಂಡ್ಬಾ. ನನಗೂ ಹಾಕ್ಕೊಂಡು ರಾಘುಗೂ ಹಾಕೊಂಬಾ ಪಡ್ಡ. ನಿನ್ನ ಮಾಡು ಅಂತ ಹೇಳಕತ್ತಿಲ್ಲ, ನಾವು ಮಾಡಿ ಇಟ್ಟಿರೋದನ್ನ ಪ್ಲೇಟಿಗೆ ಹಾಕೊಂಡು ತಂದು ಕೊಡು ಅಂತ ಹೇಳಕತ್ತೀವಿ. ಅಷ್ಟು ಮಾಡಕ್ಕಾದ್ರೆ ಬರುತ್ತಲ್ಲ. ತಗೊಂಡು ಬರ್ತೀನಿ ರೀ. ನೀನು ನೋಡಕತ್ತೀಯನ? ಯಾಕ ಪಾರ್ವತಿ ಭಾಳ ಚೇಂಜ್ ಅನ್ಸಕತ್ತೈತಿ?
ಹ್ಞೂ ಯವ್ವ ನಿನ್ನೆ ದವಾಖಾನಿಗೆ ಹೋಗಿ ಬಂದಾಗಿಂದನ ಬೇರೆ ಥರನಾಗ್ಯಾಳ. ಇವತ್ತು ನೋಡು ಹಾಡು ಗೀಡು ಹಾಡ್ಕೊಂಡು ಎಷ್ಟು ಆರಾಮಾಗದಾಳ, ಫುಲ್ ರೆಡಿ ಆಕತ್ತಾಳ. ಹೋಗಿ ಫೇರ್ ಅಂಡ್ ಲವ್ಲಿ ಪೌಡ್ರ್ ತೊಗೊಂಬಂದ್ಲು 10 ರೂಪಾಯ್ದು. ಏನದಂದ್ರ ಏನಿಲ್ಲ ಅಂತ ಶರಮೆ ಮುಚ್ಕೊಂಬಂದ್ಲು. ಏನು ಬೇವ ಇವತ್ತು ಹೊಲಕ್ಕೆ ಹೋಗಲ್ಲನು ಕೂಲಿಗೆ ಆಕಿ? ಏನಲ್ಲ ಗೊತ್ತಿಲ್ಲ ನನಗನ, ಇನ್ನ ಟೈಮ್ ಆಗಿಲ್ಲಲ್ಲ. ಆಕಿನ 5ಕ್ಕೆ ಇದ್ದಳು ಇವತ್ತು. 5ಕ್ಕೆ ಎದ್ದು ಎಲ್ಲ ಅಂಗಳ ಕಸ ಅಂದು ಎಲ್ಲ ಮನೆಗಿನ ಕೆಲಸ ಮಾಡಿ ಈಗ ರೆಡಿ ಆಗತ್ತಾಳ. ನನಗೂ ಗೊತ್ತಿಲ್ಲಪ್ಪ ಏನ. ಈ ಕನ್ನಡಿ ಒಂದು ಬೇರೆ ತಗೋಬೇಕು ನೋಡು, ಎಷ್ಟು ಸಣ್ಣದೈತಿ ಇದು ಕನ್ನಡಿ. ಈ ಬಂದನ ಜನುಮ ಜನುಮದಾನು ಬಂದನ, ಈ ಪ್ರೇಮ ಟಣನ್ ಟಣನ್ ಸಂಗೀತ ಟಣನ್ ಟಣನ್. ಅಕ್ಕ ನೀನಿವತ್ತು ಹೊಲಕ್ಕೆ ಕೆಲ್ಸಕ್ಕೆ ಹೋಗಲ್ಲನ? ಯಾವ್ದಾರ ಬೇರೆ ಊರಿಗೆ ಹೊಂಟೀನ? ಇಲ್ಲ, ಕೂಲಿಗೆ ಹೊಂಟೀನಿ. ಯಾಕ? ಅಲ್ಲಲೇ ಪಾರ್ವತಿ, ನಿನ್ನೆ ಅಷ್ಟಕ್ಕೊಂದು ಜ್ವರ ಬಂದವಂತಂದು ಅಂತ ಪರಿ ನಾಟಕ ಮಾಡಿ ಮಕ್ಕೊಂಡಕ್ಕೆ ಎದ್ದೇಳೇ ಇಲ್ಲ. ಆಮೇಲೆ ಒಂದು ರೊಟ್ಟಿ ಮಾಡಂದ್ರೆ ಮಾಡಲಿಲ್ಲ, ಅದು ಒಂದು ಮುದ್ದೆ ಮಾಡಿ ತಿನ್ನಕ್ಕಿಟ್ಟು ಎಲ್ಲರಿಗೂ. ಈಗೇನು ಇಂಥ ಪರಿ ರೆಡಿ ಆಗಿದೆ? ಆ ಪೇರನ್ ಲವ್ಲಿ ಆ ಪೌಡ್ರ್ ಥರ ಪದ್ಲು ಅದ ಒಂದು 20 ರೂಪಾಯಿ ಚಾ ಪುಡಿ ತರ್ಬೋದಿತ್ತ, ಹೊಟ್ಟಿಗೆರ ಆಗಿರೋದು. ಅದೇದಕ್ಕದು ಮಕ್ಕ ಕಚ್ಕೊಳೋದು ಹೊಲ್ದಾಗ ಕೆಲಸ ಮಾಡ್ರಿಗೆ? ಅಲ್ಲೇ ಬಾ. ಯಾಕ ಹೊಲ್ದಾಗ ಕೆಲಸ ಮಾಡ್ರೆ ಯಾರು ಮನುಷ್ಯರಲ್ಲನ? ಹಚ್ಗೆ ಬರ್ದನ? ಹಂಗಲ್ಲವಾ, ಹೊಲ್ದಾಗ ಕೆಲಸ ಮಾಡ್ರು ಬಿಸ್ಲಿಗೆ ಬಿದ್ದಿರ್ತಾರ, ಅವ್ರಿಗೆ ಏನ್ ಹಚ್ಚಿದ್ರು ಏನು ಹತ್ತುದಲ್ಲವೇ, ಅದಕ್ಕೆ ಅನ್ನಕತ್ತಾಳ. ಯಾಕವ ಯಾಕೆ ಇಷ್ಟು ಖುಷಿ ಆಗದಿಯಲ್ಲ? ಏನಾತ? ಅಪ್ಪ ಏನಾತಂದ್ರ, ನಿನ್ನೆ ನಾನು ದವಾಖಾನಿಗೆ ಹೋಗಿದ್ನಲ್ಲ. ಅದ ಹೋಗಿ ಬಂದಾಗಿಂದ ಭಾಳ ಚೇಂಜ್ ಆಗಿದೆ. ನಿನಗೆ ಆರಾಮಿದ್ದಿದ್ದಿಲ್ಲ, ಆದ್ರೂ ನಿನ್ ಮಕದಾಗ ಒಂದು ಕಳ ಇತ್ತು. ಏನು ಅಂತ ನಾವು ಕೇಳಕ್ ಹೋಗ್ಲಿಲ್ಲ, ಪಾಪ ಮಲ್ಕೊಳ್ಳನ್ ಸುಮ್ಮನಾದ್ವಿ. ಏನಾತು? ದವಾಖಾನಿಗೆ ಹೋಗಿದ್ದಲ್ಲ ಅಲ್ಲಿ? ಅಲ್ಲಿ ನಿಮ್ಮ ಮಾವು ಬಂದಿದ್ದ ಕಾಳಿ, ತಪ್ಪಾತು ಅಂತ ಕೇಳಿದೆ, ಕ್ಷಮಿಸಿದ್ರು ನನ್ನ. ಆದ್ರ ನನ್ನ ಮ್ಯಾಗ ನಂಬಿಕೆನೇ ಇಲ್ಲ ಅವ್ರಿಗೆ, ನಾ ಬದ್ಲಾಗಿನಿ ಅಂತಂದು. ಏನು ನಿನ್ ಗಂಡ ಬಂದಿದ್ನ ಅಲ್ಲಿ, ಅದಕ್ಕೆ ನೀನೀಗ ರೆಡಿಯಾಗಿ ನಿಂತಿಯೇನ? ಕ್ಷಮಿಸಿನಿ ಅಂದ್ರ ಏನು ಆಸ್ತಿ ಎಲ್ಲ ಕೊಟ್ಬಿಡ್ತಾನಂತನ? ಮೊದ್ಲೇದಂಗೆ ಎಲ್ಲ ಕೊಡುವನ್ನು, ಹೊಲ ಮನಿ ನಿನ್ನ ಹೆಸರು ಏನೇನಿತ್ತು ಅವಾಗ ನೀ ಹೋಗುವಂತೆ ಅಂತ. ಹಂಗ ಏನ್ರ ಕರೆದ್ರೆ ಹೋಗಕ್ಕೆ ಹೋಗ್ಬೇಡ ನೀನು. ಇಲ್ಲವ, ನಾನು ಇನ್ನು ಈ ಊರಾಗಿರಲ್ಲ. ನಂಗೆ ಅವ್ರ ಜೊತೆಗೆ ಇರ್ಬೇಕಂತ ಆಸೆ ಆಗೈತೆ. ಅವರೆಲ್ಲಿರ್ತಾರೆ ಅಲ್ಲಿರ್ತೀನಿ. ನಾನು, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಮನೆ, ನಾನು ಅಲ್ಲೇ ಅವ್ರೂರಿಗೆ ಹೋಗ್ತೀನವ. ನಾನೇ ನಿಮ್ಮ ಮನೆಯಾಗಿರಲ್ಲ. ಅದನ್ನ ಕೇಳಿದ್ರು ಏನು ಮಾಡಿ ಅಂತ ಹೇಳಿ, ಹಿಂಗಂತ ಹೇಳೀನಿ. ಇವತ್ತು ಬರ್ತೀನಿ ಅಂದಾರ. ಬಂದ್ರಂದ್ರ ನಾ ಹೇಳ್ತೀನಿ ಮನೆ ಬಿಡಿಸ್ಕೊಟ್ಬಿಡ್ರಿ ಅಂತೇಳಿ, ಆ ಮನೆ ತೊಗೊಂಡ್ಬಿಡ್ತೀನಿ. ಹೌದಾ, ಮನೆ ಬಿಡಿಸ್ಕೊಡ್ತೀಯಾ? ಅಷ್ಟು ಮಾಡವ, ನೀ ಬೇಕಾದ್ರೆ ಹೋಗು ನಿನ್ನ ಗಂಡನ ಜೊತೆಗೆ, ನಾವೇನು ಬೇಡ ಅನ್ನಂಗಿಲ್ಲ. ಆದ್ರೆ ನೀ ಹೋದ್ರೆ ನಮ್ಮ ಗತಿ ಏನ ಪಾರ್ವತಿ? ಹೌದಕ್ಕ, ನೀನ್ ಮಾವನ ಜೊತೆಗೆ ಹೋಗ್ಬಿಟ್ರೆ ಮಾವ ನಮ್ಮನ್ನೇನು ಕೇರ್ ಮಾಡಲ್ಲ. ನನ್ನಂತರೂ ಮುಗೀತು, ಕೇರ್ ಅಲ್ಲ, ಕಂಡ್ರನ್ನ ಗುಂಡಿಟ್ಟು ಸಾಯಿಸ್ಬಿಡ್ತಾನ. ನೋಡವ, ನಂಗೇನೋ ಬ್ಯಾಡ ಅನ್ಸುತ್ತ. ಇಲ್ಲೇ ಇರು, ಅವಾಗ ನಂಗೆ ಹೋಗೋದು ಬರೋದು ಮಾಡ್ಲಿ. ಹಂಗ ನನ್ಗೊಂದಿಷ್ಟು ರೊಕ್ಕ ಕೊಡ್ಲಿ, ವಾಪಸ್ ಮತ್ತೆ ನಾವು ಆರಾಮಾಗಿ ಹಾಯಾಗಿ ಜುಮ್ಮಂತ ಇರ್ಬೋದು. ನನಗಂತರೂ ತುಂಬ ನಾನ್ ವೆಜ್ ತಿನ್ಬೇಕು. ಯಾವಾಗ ತಿಂತೀನಿ ಅನ್ನಂಗೆ ಆಗ್ಬಿಟ್ಟೈತಿ. ಇಲ್ಲ ಇಲ್ಲ, ಈ ಸರಿ ಮಾತ್ರ ನಾನೇನು ಅವ್ರಿಗೆ ಹಂಗ ಹಿಂಗ ಅಂತ ಕಂಡೀಷನ್ ಹಾಕಲ್ಲವ. ನನ್ನ ಕೈಲಾಗಲ್ಲ, ಅವ್ರು ಹೆಂಗೆ ಹೇಳ್ತಾರ ಹಂಗ. ನೀನು ನೋಡು ದುಡ್ಕೊಂಡು ತಿನ್ನು. ನೀನು ಯಾಕೆ ನನ್ನ ಗಂಡಂದಿರ್ಬೇಕನ್ನಕತ್ತಿ? ಅಲ್ಲವಾ, ಏನಾ ಪಾರ್ವತಿ ಇದು ಹಿಂಗೆ ಮಾತಾಡಕತ್ತಿಯಲ್ಲ? ಏನು ಒಂದ ದಿನದಾಗ ಹಿಂಗೆ ಚೇಂಜ್ ಆದ್ರೆ ಹೆಂಗ ಪಾರ್ವತಿ? ನಾನೇನು ಚೇಂಜ್ ಆಗಿಲ್ಲವ, ಅದ ಲೋಕ ರೂಢಿ ಇರೋದ. ಅದು ಮದುವೆ ಆಗಿರೋ ಹೆಣ್ಣು ಗಂಡನ ಜೊತೆಗೆ ಇರಬೇಕಾಗಿರೋದ ಚಂದಲ್ಲ. ಹಂಗಾಗಿ ನಾನು ಹೋಗ್ತೀನಿ ಅಂದೆ. ಆಮೇಲೆ ಇನ್ಮೇಲೆ ನಾನು ನಿಮ್ದು ಯಾರ್ದು ನೋಡ್ಕೊಳಕ್ಕಾಗಲ್ಲ. ನಂಗೆ ನಾನು ನೋಡ್ಕೋಬೇಕಂದ್ರೂ ಬೇಕಾರ ಇವ್ರು ಹೇಳಿ, ಇಲ್ಲೇ ನಮ್ದು ಫ್ಯಾಕ್ಟ್ರಿ ಐತಲ್ಲ, ಅದ್ರೊಳಗೆ ಕಾಳಿಗೂ ಅಪ್ಪಗೂ ಕೆಲಸ ಕೊಡಿಸ್ತೀನಿ. ಅಪ್ಪಗ ಕಷ್ಟ ಆಗ್ಬೋದೇನೋ, ಕಾಳಿ ದುಡ್ಡು ಅಪ್ಪನ್ನ ನೀನು ಸಾಕ್ತಂತ ತಗೋ. ಗಂಡ್ಮಗನಲ್ಲ ನಿನಗೆ ಹೆಂಗು. ನಾನು ಯಾಕೆ ನನ್ನ ಗಂಡ ಯಾಕೆ ತಲೆ ಕೆಡ್ಸ್ಕೋಬೇಕು? ತಲೆ ಕೆಡ್ಸ್ಕೊಳ್ಳೋಣ. ಹಂಗೇನಾರ ಅನಾರೋಗ್ಯ ಆದ್ರೆ ಗುಳಿಗೆ ತಂದು ಕೊಡ್ತೀವಿ, ಏನಾರ ಹೆಚ್ಚು ಕಮ್ಮಿ ಆದ್ರೆ ಇರ್ತೀವಿ ನಾವು. ಆದ್ರೆ ಪೂರ ಜವಾಬ್ದಾರಿ ನಾವು ತಗೊಳಕ್ಕಾಗಲ್ಲೇವಾ? ಆಮೇಲೆ ಈ ಸರಿ ಅಂತೂ ನಿನ್ನ ಅಪ್ಪನ್ನ ಕಾಳಿನ ಕರ್ಕೊಂಡು ನಾನು ಎಲ್ಲೂ ಹೋಗಲ್ಲ, ಮನೆ ಬಿಡಿಸ್ಕೋತೀನಿ. ಯಾಕಂದ್ರೆ ನನಗಂತ ನನ್ನ ಗಂಡ ಕೊಟ್ಟಿದ್ದು ಮೊದಲೇ ಉಡುಗೊರೆ ಅದು. ಅದರಲ್ಲಿ ನಿಮ್ಮನ್ನ ಇರಕಂತೂ ನಾ ಬಿಡೋದಿಲ್ಲ. ಏನು ಹೇಳಕತ್ತಿ ಪಾರ್ವತಿ?
ಕರೆ ಹೇಳಕತ್ತೀನಿ ಬೇವ, ಕರೆ ಹೇಳಕತ್ತೀನಿ. ನೀವ್ಯಾಕೆ ಆ ಮನೆಗೆ ಇರ್ತೀರಿ? ಆ ಮನಿನ ನಾವು ಗೆಸ್ಟ್ ಹೌಸ್ ಥರ ಇಟ್ಕೊತೀವಿ. ಈ ಊರಾಗೂ ನಮ್ಮ ಫ್ಯಾಕ್ಟ್ರಿ ಅದಾವಲ್ಲ, ಹಂಗೆ ಬಂದಾಗ ನಂಗೆ ಬೇಕಾಗ್ತಾವು. ಆಳು ಕಾಳು ಇಟ್ಟೋಗ್ತೀನಿ, ಅವ್ರ ಮನೆ ನೋಡ್ಕೋತಾರ. ನಮ್ಗೆ ಬೇಕಾದಾಗ ನಾನು ನನ್ನ ಗಂಡ ಬಂದಿರ್ತೀವಿ. ನಿಮಗೆ ಈ ಮನೆ ಐತಲ್ಲ, ಇದ್ರ ಬಾಡಿಗೆ ಬೇಕಾದ್ರೆ ನಾನೇ ಕಟ್ತೀನಿ. ಇವ್ರಿಗೆ ಹೇಳ್ತೀನಿ, ಇವ್ರು ಬೇಕಾದ್ರೆ ನೋಡ್ಕೋತಾರ. ಅದೇನು ಖರ್ಚು ಐತೋ. ಹೆಂಗೂ ನಮ್ದ ಹೊಲ ಅವೆಲ್ಲ ಅದಾವು, ನಮ್ದ ಗದ್ದೆ ಐತಿ, ಅಕ್ಕಿ ಏನೇನು ಬೇಕದೆಲ್ಲ ಬೇಕಾದ್ರೆ ಕೊಟ್ಟು ಕಳಿಸ್ತೀನಿ. ಅಷ್ಟು ನಾನು ನಿಮಗೆ ಸಹಾಯ ಮಾಡಬಲ್ಲೆ. ಅದ್ರಕ್ಕೆ ಮಿಕ್ಕಿ ಮೊದಲ ಥರ ನಿಮ್ಗೆ ನೀವು ಕೇಳಿದಾಗೆಲ್ಲ 10,000 20,000 50,000 ಆ ಥರ ಅಂತೂ ಕೊಡಲ್ಲ. ಅದು ನನ್ನ ಗಂಡಂಗೆ ಕೇಳ್ತೀನಿ. ನನ್ನ ಗಂಡ ನೀನು ತವ್ರ ಮನೆಯವ್ರಿಗೆ ಸಹಾಯ ಮಾಡು ಅಂದ್ರೆ ಮಾತ್ರ ನಾನು ನಿಮ್ಗೆ ಇಷ್ಟೆಲ್ಲ ಸಹಾಯ ಮಾಡ್ತೀನಿ. ಬೇಡ, ನಂಗೆ ಅವ್ರೇನು ಸಂಬಂಧ ಇಲ್ಲ, ನೀನಷ್ಟೇ ಸಂಬಂಧ ಬಾ ಅಂದ್ರೆ ನಾನಂತರೂ ನನ್ನ ಗಂಡನ ಜೊತೆ ಹೋಗ್ತೀನವ. ಏನ್ ಹೇಳಕತ್ತಿ ಪಾರ್ವತಕ್ಕ ನೀನು? ಅಂದ್ರ ಒಟ್ಟ ನಿನಗ ನಮ್ಮ ಮ್ಯಾಗ ಏನು ಪ್ರೀತಿ ಇಲ್ಲನ? ನಿಮ್ಮ ಮೇಲೆ ಎಲ್ಲರ ಮ್ಯಾಗೂ ಪ್ರೀತಿ ಐತಿ ಕಾಳಿ, ಯಾರಿಲ್ಲ ಅಂತ ಹೇಳಿದ್ದು. ಆ ಪ್ರೀತಿಯಿಂದನೇ ನಾನು ಕುರುಡಾಗಿ ನನ್ನ ಗಂಡನ ಜೊತೆಗೆ ಹೆಂಗೆ ನಡ್ಕೋಬೇಕಂತ ಗೊತ್ತಾಗಲಾರ್ದ ನಾನು ನನ್ನ ಗಂಡನ ಪ್ರೀತಿಯಿಂದ ವಂಚಿತಲಾಗಿದ್ದೆ. ಇನ್ಮೇಲೆ ಆ ಥರ ಆಗಕ್ಕೆ ನಾನು ಬಿಡಲ್ಲ. ನಂಗೆ ಗೊತ್ತಾಗೈತಿ ಯಾರನ್ನ ಎಷ್ಟು ಪ್ರೀತಿ ಮಾಡಬೇಕು ಅಂಥೇಳಿ, ಅಷ್ಟ ಪ್ರೀತಿ ಮಾಡ್ತೀನಿ. ಏನು ಬೊಗಳಕತ್ತಿಲ್ಲ ಪಾರ್ವತಿ ನೀನು? ನೋಡವ, ನೀನು ನನ್ನ ಮ್ಯಾಗ ಸಿಟ್ಟು ಮಾಡಕ್ಕೆ ಬರಬೇಡ. ಇದ ಮೊದಲ ಸಾರಿ ನಾನು ಒಳ್ಳೆ ನಿರ್ಧಾರ ತಗೊಂಡಿನಿ, ನನ್ನ ಗಂಡನ ಜೊತೆಗೆ ಹೋಗ್ಬೇಕಂತ ಹೇಳಿ. ಅದನ್ನು ಯಾರೂ ತಡೆಯೋಕ್ಕಾಗಲ್ಲ. ಪಾರ್ವತಕ್ಕ, ಯಾಕಕ್ಕ ನಿನಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಡ್ತು? ಕಾಳಿ, ನಾ ಹೇಳಕತ್ತೀನಿ ನಿನಗ, ಅತಿ ಮಾಡಕತ್ತೀನಿ ನೀನು. ವಿನಾಶಕಾಲೇ ವಿಪರೀತ ಬುದ್ಧಿ. ಎಳಕೋ ಆಕಿನ. ನಮ್ಮನ್ನ ರೋಡಿ ನಿಂದ್ರಿಸಿ ಈಕಿ ಮಾರಾಣಿ ಇದ್ದಂಗೆ ಇರ್ತಾಳಂತ. ಈಕಿ ಅಷ್ಟು ಮಾರಾಣಿ ಇದ್ದಂಗೆ ಇರಕ್ಕೆ ನೀನು ಬಿಟ್ಬಿಡ್ತೀವಿ ಅನ್ಕಡಿ ನೀನು? ನೋಡು, ನಿನಗೆ ಅಣ್ಣನ ಜೊತೆಗೆ ನಿನಗಿರಬೇಕು ಅಂತ ಆಸೆ ಇದ್ರ ನೀನು ನಮ್ಮನ್ನು ಕರ್ಕೊಂಡು ಹೋಗಿದಿ ಅಂದ್ರೆ ಮಾತ್ರ ನಿನ್ನ ಗಂಡನ ಜೊತೆಗೆ ನಾವು ಇರಾಕ್ ಬಿಡ್ತೀವಿ. ಇಲ್ಲ ಅಂದ್ರೆ ಯಾವ್ದ ಕಾರಣಕ್ಕೂ ನಿನ್ನ ಗಂಡನ ಜೊತೆಗೆ ನಾವು ಕಳ್ಸೋದಲ್ಲ. ಬರ್ಲಿ ಅವ ಹೆಂಗೆ ಬರ್ತಾನೆ, ಬಂದು ನೀನು ಕರ್ಕೊಂಡು ಹೋಗ್ಲಿ ನೋಡೋಣ.